ಮತ್ತು ಅದೇ ಕಾಲಕ್ಕೆ ಏನಪ್ಪ ರಮೇಶ್ ಜಾರಕಿಹೊಳಿ ಅವರಂಥವ್ರು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅಂತವರು, ಇನ್ನೂ ಅನೇಕರು ಬರ್ತಾ ಹೋಗ್ತಾ ಇದ್ದಾರೆ. ಅವರೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವರು ಹಿಂದೊಮ್ಮೆ ನಮ್ಮ ಲಕ್ಷ್ಮಣ ಸವದಿಯವರು ಸಾಲ ತೆಗೆದುಕೊಂಡಿರುವಂಥದ್ದು ಅಂತೇಳಿ ನಾವು ಕೇಳ್ಪಟ್ಟಿದ್ವಿ. ಅವ್ರು ತುಂಬ್ತಾ ಇದ್ದಾರೆ ನಾವು ತಿಳ್ಕೊಂಡಿದ್ವಿ. ಬಟ್ ಕಸಬಾಕಿ ಆದವ್ರ ಬಗ್ಗೆ ಭಾಳಷ್ಟು ಇದ್ದಾರೆ. ಪ್ರೈವೇಟ್ ದಬಾವ್ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪ ಇರೋದ್ರಿಂದಾಗಿ ಈ ಶುಗರ್ ಫ್ಯಾಕ್ಟ್ರಿಗಳಿಗೆ ಈ ಅಫೆಕ್ಸ್ ಬ್ಯಾಂಕಿನಕ್ಕಿಂತಲೂ ಅವ್ರು ಸ್ವತಃ ಅವ್ರಿಗೆ ಕೊಡೋದಕ್ಕಿಂತಲೂ ರೈತರಿಗೆ ಹೆಲ್ಪ್ ಆದರೆ ಹೆಚ್ಚು ಅನುಕೂಲ ಆಗ್ತದೆ. ಯಾಕಂದ್ರೆ ಈ ರಾಜಕೀಯ ಜನ ಈ ಸಕ್ಕರೆ ಫ್ಯಾಕ್ಟ್ರಿಗೆ ಲೋನ್ ಕೊಡೋದ್ರಿಂದ ಅವ್ರ ರಾಜಕೀಯಕ್ಕೆ ಅನುಕೂಲ ಆಗ್ತದೆ ವಿನಃ ಒಬ್ಬ ಬಡ ರೈತರಿಗೆ ಅನುಕೂಲ ಆಗುವುದಿಲ್ಲ ಅನ್ನೋದು ಒಂದು ಎಲ್ಲ ನಮ್ಮ ರೈತ ನಾಯಕರ ರೈತರ ಆರೋಪ. ಜೊತೆಗೆ ಈ ದಿಶೆಯಲ್ಲಿ ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡ್ರೆ ಈಗ ಆದಂಥ ಅವಘಡಗಳನ್ನೆಲ್ಲ ಕಿತ್ತಾಕಿ ತನಿಖೆ ಮಾಡಿಸಿ ಇದು ಯಾರಿಂದ ಆಗಿದೆ ಏನಾಗಿದೆ ಅನ್ನುವಂಥದ್ದನ್ನು ಮಾಡಿದರೆ ಮಾತ್ರ ಇದು ಉಳಿಲಿಕ್ಕೆ ಸಾಧ್ಯದ. ಮತ್ತು ಶುಗರ್ ಫ್ಯಾಕ್ಟ್ರಿಗಿಂತಲೂ ಮುಖ್ಯವಾಗಿ ಶುಗರ್ ಫ್ಯಾಕ್ಟ್ರಿ ಅದು ಹೆಚ್ಚಿಗೆ ರೈತರಿಗೆ ಹೆಲ್ಪ್ ಆಗೋದು ಬದಲಾಗಿ ಆ ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೆ, ಮಾಲಕರಿಗೆ ಸರ್ಕಾರ ಸತ್ವದ ನೆಲಗಟ್ಟಿನಲ್ಲಿ ಏನು ಕಟ್ಟಿದ್ದಾವ ಅದು ಜನರಿಗೆ ಅಥವಾ ಈ ರೈತರಿಗೆ ಮುಟ್ಟಿದ್ರೆ ಭಾಳ ಯೋಗ್ಯ ಆಗಿತ್ತು. ಇರಲಿ, ಒಟ್ಟಿನಲ್ಲಿ ಆಗ್ಯದ, ಅವು ಯಾರು ನಡೆದಿದ್ದಾವೆ ಅನ್ನೋದು ಮಾತ್ರ ಈ ಎಲ್ಲ ವರದಿಗಳನ್ನು ಸ್ಪಷ್ಟ ಆಗ್ತಾ ಹೊರಟದ. ಅದಕ್ಕಾಗಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ, ಈ ಅಫೆಕ್ಸ್ ಬ್ಯಾಂಕ್ ಯಾರಿಗಾಗಿ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗನ್ನಡಿ ವಂದನೆಗಳು.